ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಟಿ ವಿ ಮೂಲಕವಾಗಿ, ಆನ್ಲೈನ್ ಮೂಲಕವಾಗಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ದೇವರು ಈ ದಿನದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಮಾತ್ರವಲ್ಲ, ಅನೇಕರು ಈ ದಿನದಲ್ಲಿ ಬಿಡುಗಡೆ, ಸ್ವಸ್ಥತೆ, ಸಂತೋಷ, ಸಮಾಧಾನ ಹೊಂದಿಕೊಳ್ಳುವುದಕ್ಕಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಂದು ವಾರದ ಪ್ರಥಮ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ನಾವು ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ, ನಿನ್ನನ್ನು ಕೊಂಡಾಡುವುದಕ್ಕಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ. ಅನೇಕರು ಸ್ವಾಮಿ ಕರ್ತನೆ, ಹೌದು, ಮೊಬೈಲ್ ಮೂಲಕ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಹಾಗೆ ಟಿ ವಿ ಮೂಲಕವಾಗಿಯೂ ಕೂಡ ಆರಾಧನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನೀನು ಅವ್ರನ್ನ ಆಶೀರ್ವಾದ ಮಾಡು. ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬರಿಗೆ ದಯಪಾಲಿಸು. ಇರುವಂಥ ಸ್ಥಳದಲ್ಲಿ ಅವರ ಶರೀರಾತ್ಮ ಪ್ರಾಣಗಳನ್ನು ನೀನು ಮುಟ್ಟಿ ಬಲಪಡಿಸು. ಸಂತೋಷ, ಸಮಾಧಾನ, ನೆಮ್ಮದಿ ಕೊಟ್ಟು, ಬಿಡುಗಡೆ ಕೊಟ್ಟು, ಸೌಖ್ಯ ಕೊಟ್ಟು ಆಶೀರ್ವದಿಸಿ ನಡೆಸು. ಹಾಗೆ ಸ್ವಾಮಿ, ಹಾಡುವುದಕ್ಕೂ, ಸ್ತುತಿಸುವುದಕ್ಕೂ, ಪ್ರಾರ್ಥಿಸುವುದಕ್ಕೂ, ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದಿಕೊಳ್ಳುವುದಕ್ಕೂ ಸಹಾಯ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನಗೋಸ್ಕರ ಕಷ್ಟ, ಹಿಂಸೆ, ಉಪದ್ರವ ಅನುಭವಿಸ್ತಿರುವಂಥವರಿಗೆ ಕೂಡ ನೀನು ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆಗಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ಹೌದು, ಹಾಡುಗಾರ ಈ ಪ್ರಕಾರ ಹಾಡುತ್ತಾ ಇದ್ದಾನೆ: ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ಈ ಗೀತೆಯನ್ನು ನಾವೆಲ್ಲರೂ ಒಟ್ಟಿಗೆ ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ತುಂಬಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ತುಂಬಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ
ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಈ ಲೋಕವ ಗೆದ್ದವನೇ, ನನಗಾಗಿ ಬರುವವನೇ. ಈ ಲೋಕವ ಗೆದ್ದವನೇ, ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ನನಗೆ ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹಾಲೆಲೂಯ ಹಾಲೆಲೂಯ. ನಮ್ಮ ಕರ್ತನು ನಮ್ಮನ್ನು ಆಮೆನ್ ಕೃಪೆಯಿಂದ ನಡೆಸುವಂತ ಕರ್ತನು. ದುಃಖದಲ್ಲಿದ್ದ ನಮಗೆ ಹೌದು ಆನಂದ ತೈಲವನ್ನು ಹಚ್ಚಿ ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವರು. ಹೌದು ನಮ್ಮ ಕರ್ತನು ಕುಂದಿದ ಮನಸ್ಸಿಗೆ ಹೌದು ಉತ್ಸಾಹವನ್ನು ತರುವಂತ ದೇವರು. ಆಗಿದ್ದಂತ ನಮ್ಮನ್ನ ಮರಣದಿಂದ ತಪ್ಪಿಸಿದ್ದಾನೆ. ಅವಮಾನ ಪಟ್ಟಂತ ನಮ್ಮನ್ನ ಸನ್ಮಾನ ಮಾಡಿದ್ದಾನೆ. ಹಾಗಾಗಿ ನಮ್ಮ ಕರ್ತನನ್ನು ಕೊಂಡಾಡೋಣ. ಹೌದು ಕ್ರಿಸ್ತನಲ್ಲಿ ಇರುವಂತ ನಮಗೆ ಯಾವಾಗಲೂ ಜಯ ಉಂಟು ಪ್ರಿಯರೇ. ಹೌದು ಕ್ರಿಸ್ತನಲ್ಲಿ ನಮಗೆ ಯಾವಾಗಲೂ ಜಯ ಉಂಟು. ನಮ್ಮನ್ನ ಆತ ಜಯೋತ್ಸವದೊಡನೆ ನಡೆಸುವಂತ ದೇವರಾಗಿದ್ದಾನೆ. ಹಾಗಾಗಿ ನಾವು ತಿರುಗಿ ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂತವರಾಗಿರೋಣ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಏನೇನು
ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು ಗರಿಗಳ ಕೈಯಲ್ಲಿಡಿದು ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಪಾಪವ ಅಳಿಸಿದನು ಶಾಪವ ನೀಗಿಸಿದನು. ಪಾಪವ ಅಳಿಸಿದನು ಯೇಸು ಶಾಪವ ನೀಗಿಸಿದನು. ಆತನ ಗಾಯದಿಂದ ಆತನ ಗಾಯದಿಂದ ನಾನು ಗುಣವಾದೆ ಗುಣವಾದೆ, ನಾ ಗುಣವಾದೆ ಗುಣವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ಒರೆಸುವ, ನನ್ನ ಕಣ್ಣೀರೆಲ್ಲ ಒರೆಸುವ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು ಗರಿಗಳ ಕೈಯಲ್ಲಿಡಿದು ನಾವು ನಾಡುವೆನು, ನಾವು ನಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ನಮ್ಮ ಕರ್ತನಲ್ಲಿ ಜೀವಿಸುವಾಗ ನಮಗೆ ಜಯ ಉಂಟು. ಆಮೇಲೆ ನಮ್ಮ ಮುಂದೆ ನಮ್ಮ ಕರ್ತನು ಹೋಗುವಾತನಾಗಿದ್ದಾನೆ, ಪಾಪಗಳಿಂದ ಬಿಡಿಸುವಾತನಾಗಿದ್ದಾನೆ, ಶಾಪಗಳಿಂದ ಬಿಡಿಸುವಾತನಾಗಿದ್ದಾನೆ. ಮಾತ್ರವಲ್ಲ, ನಮಗೆ ಸೌಖ್ಯ ಕೊಡುವಂಥ ಸೌಖ್ಯದಾಯಕನು ಆತನಾಗಿದ್ದಾನೆ. ಹಾಗಾಗಿ ನಮ್ಮನ್ನು ನಡೆಸುವಂಥ ಕರ್ತನು, ನಮ್ಮ ತಲೆ ಎತ್ತುವಂತೆ ಮಾಡುವ ಕರ್ತನು, ತಕ್ಕ ಸಮಯದಲ್ಲಿ ನಮಗೆ ಮಾರ್ಗವನ್ನು ತೆರೆಯುವಂಥ ಕರ್ತನು. ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಕರ್ತನನ್ನು ಆರಾಧಿಸುವಂಥವರಾಗಿರೋಣ. ಚಿಕ್ಕವನೆಂದು ನಮ್ಮನ್ನು ತಳ್ಳಿ ಬಿಡುವಂಥ ಕರ್ತನಲ್ಲ. ಹೌದು, ಧೂಳಿನಲ್ಲಿ ಕೆಸರಿನಲ್ಲಿ ಇದ್ದಾಗ ನಮ್ಮನ್ನು ಮರೆಯುವಂಥ ಕರ್ತನು ಆತನಲ್ಲ. ಆತನ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸೋಣ. ನಾವು ಹಾಡುತ್ತಾ ನಮ್ಮ ಕರ್ತನನ್ನು ತಿರುಗಿ ಕೊಂಡಾಡುವಂಥವರಾಗಿರೋಣ.
ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡಿ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರ ನೀ ಒರೆಸಿದಿ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡಿ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರ ನೀ ಒರೆಸಿದಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಎಂದು ಆರಾಧಿಸುವೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ, ನನ್ ಮಗನೇ ಎಂದು ಕರೆದಿ. ಪ್ರೀತಿಸಿದವ ಕೈ ಬಿಟ್ಟ ಸಮಯ, ನಿನ್ ಕರದಿ ನನ್ನ ಹೊತ್ತು ಭರವಸೆ ನೀಡಿದೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ, ನನ್ ಮಗನೇ ಎಂದು ಕರೆದಿ. ಪ್ರೀತಿಸಿದವರ್ ಕೈ ಬಿಟ್ಟ ಸಮಯ, ನಿನ್ ಕರದಿ ನನ್ನ ಹೊತ್ತು ಭರವಸೆ ನೀಡಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ನಿನಗೆ ಮರೆಯಾಗಿ ಒಂದು ಇಲ್ಲ ಸ್ವಾಮಿ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಓ ಸ್ವಾಮಿ, ನಿನಗೆ ಮರೆಯಾಗಿ ಒಂದುವಿಲ್ಲ ಸ್ವಾಮಿ. ಆಮೇಲೆ ಚಿಕ್ಕವನೆಂದು ನಮ್ಮನ್ನು ತಳ್ಳಿ ಬಿಡದಂಥ ಕರ್ತನು ಸ್ವಾಮಿ. ಹೌದು ಕರ್ತನೆ, ಎಷ್ಟು ದೊಡ್ಡ ಹೌದು ಕೆಸರಿನಲ್ಲಿ ಇದ್ದಂಥ ಸಮಯದಲ್ಲಿ ಓ ದೇವ ನಮ್ಮನ್ನು ಬಿಡಿಸಿ ರಕ್ಷಿಸಿದಾತನು ನೀನು ಸ್ವಾಮಿ. ಹೌದು, ನೀನೇ ನಮ್ಮ ಆಶ್ರಯವಾಗಿದ್ದಿ, ನೀನೇ ನಮ್ಮ ಕೋಟೆಯಾಗಿದ್ದಿ, ನಮ್ಮ ಪ್ರಾಣಕ್ಕೆ ಆಧಾರನು ನೀನು ಸ್ವಾಮಿ. ಹೌದು ಸ್ವಾಮಿ, ನೀನು ನಮ್ಮ ರಕ್ಷಕನು, ನಮ್ಮ ವೈದ್ಯನು. ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸುವೆವು. ಹಲ್ಲೆಲೂಯ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ, ನೀನೆ ಸರ್ವವೆಂದು ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ, ನೀ ಸರ್ವವೆಂದು ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ
ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನೀ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ನೀ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಹಸಿರಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ. ಹೌದು, ನಮ್ಮ ಕರ್ತನು ನಮ್ಮ ಆಶ್ರಯವಾಗಿದ್ದಾನೆ. ನಮ್ಮ ಕರ್ತನು ನಮ್ಮ ಸುತ್ತಲೂ ನಮ್ಮನ್ನು ಕಾಪಾಡುವ ಕೋಟೆಯಾಗಿದ್ದಾನೆ. ನಮ್ಮ ಕರ್ತನು ನಮ್ಮ ಪ್ರಾಣಕ್ಕೆ ಒಡೆಯನಾಗಿದ್ದಾನೆ, ಪ್ರಾಣನಾಥನಾಗಿದ್ದಾನೆ. ಆಮೇಲೆ ನಮ್ಮ ಕರ್ತನು ನಮಗೆ ಸೌಖ್ಯ ಕೊಡುವಂಥ ವೈದ್ಯನಾಗಿದ್ದಾನೆ. ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ನಮಗೆ ಸಂತೃಪ್ತಿಯನ್ನು ಉಂಟು ಮಾಡುವ ಆತನಾಗಿದ್ದಾನೆ. ನಮ್ಮ ಕರ್ತನೇ ನಮ್ಮ ಆಶ್ವಾಸನೆಯಾಗಿದ್ದಾನೆ, ನಮ್ಮ ಪಾಲಕನಾಗಿದ್ದಾನೆ, ನಮ್ಮ ಮುಂಬಲ ಹಿಂಬಲವಾಗಿದ್ದಾನೆ. ಆತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಯಾರಾದನ ಕೂಟಕ್ಕಾಗಿ ನಾವು ಪುನಃ ಪ್ರಾರ್ಥನೆ ಮಾಡೋಣ. ಬಂದಿರುವಂಥವರಿಗಾಗಿ, ಹೌದು, ಆನ್ಲೈನ್ ಮೂಲಕ ಜಾಯ್ನ್ ಆಗಿರುವಂಥವರಿಗಾಗಿ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗುತ್ತಿರುವಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಪ್ರಾರ್ಥನೆ ಮಾಡುವಾಗ ಈ ಹೊತ್ತು ಬೀನ ಸಿಸ್ಟರ್ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೆ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸಮ್ಮುಖದಲ್ಲಿ ಸ್ವಾಮಿ ನಿಮ್ಮನ್ನು ಹಾಡಲು, ಸ್ತುತಿಸಲು, ಆರಾಧಿಸಲು ಆಮೇನ್ ಈ ದಿನದಲ್ಲಿ ಕೊಟ್ಟ ಭಾಗ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಹೌದು ಸ್ವಾಮಿ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾದ ದೇವರು. ಆದುದರಿಂದ ನೀನು ಹೇಳಿದ್ದಿ ಸ್ವಾಮಿ, ನಿಮ್ಮನ್ನು ಆರಾಧಿಸುವವರು ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿಮ್ಮನ್ನು ಆರಾಧಿಸಬೇಕೆಂಬುದಾಗಿ. ಹೌದು ಕರ್ತನೆ, ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಈ ದಿನದಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸುವಂಥ ಕೃಪೆಯನ್ನು, ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಒಳ್ಳೆ ವೈದ್ಯನಾಗಿದ್ದಿ ಸ್ವಾಮಿ, ನೀವು ನಮ್ಮ ಪಾಲಕನಾಗಿದ್ದಿ ಕರ್ತನೆ. ಅಪ್ಪ, ಹಾಲೆಲ್ಲೂಯ. ಎಲ್ಲ ವಿಷಯದಲ್ಲಿಯೂ ನಮ್ಮನ್ನು ಕರ್ತನೆ ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಆಮೇನ್. ಈ ದಿನದಲ್ಲಿ ಆರಾಧನೆಯಲ್ಲಿ ಸ್ವಾಮಿ ಜಾಯ್ನ್ ಆದಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ
ಮಕ್ಕಳು ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರಿಗೆ ಬೇಕಾದ ಬಿಡುಗಡೆಯನ್ನ, ಅವರಿಗೆ ಬೇಕಾದ ಸ್ವಸ್ಥತೆಯನ್ನ, ಅವರಿಗೆ ಬೇಕಾದ ಸಮಾಧಾನವನ್ನು ದೇವರೇ ನೀನು ದಯಪಾಲಿಸು ಕರ್ತನೆ. ನೀನು ಹೇಳಿದಿ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆಂಬುದ ಹಾಗೆ. ಹೌದು ಕರ್ತನೆ, ಹಾಲೆಲ್ಲೂಯ್ಯ. ನಿನ್ನ ಮಕ್ಕಳನ್ನು ನೀನು ಜೀವವಾಗಿದ್ದುಕೊಂಡು ಆಶೀರ್ವದಿಸಿ ಕರ ಹಿಡಿದು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನದಲ್ಲಿ ಆರಾಧನೆಗೆ ಸೇರಿದ ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಮುಂದಿನ ಭಾಗದಲ್ಲಿ ನಿನ್ನ ವಾಕ್ಯದಿಂದ ಕೂಡ ನಮ್ಮ ಸಂಗಡ ಮಾತನಾಡು ಕರ್ತನೆ. ಅಪ್ಪ, ನಿನ್ನ ವಾಕ್ಯವು ಸ್ವಾಮಿ ನಮ್ಮನ್ನು ಬದುಕಿಸುವಂಥದ್ದಾಗಿದೆ ದೇವರೇ. ಅಪ್ಪ, ನೀನು ಮಾತನಾಡಿ ಒಬ್ಬೊಬ್ಬರನ್ನು ಬಲಪಡಿಸಿ ಕರ್ತನೆ, ಹಾಲೆಲ್ಲೂಯ್ಯ, ಎಲ್ಲರ ಜೀವಿತದಲ್ಲಿ ಒಂದು ಜೀವನವನ್ನು ಉಂಟು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೊನೆಯ ತನಕ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಸ್ವಾಗತಗಳನ್ನು, ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ನಾವು ತಿರುಗಿ ದೇವರ ಸನ್ನಿಧಿಯಲ್ಲಿರುವಾಗ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕವಾಗಿ, ಟಿ ವಿ ಮೂಲಕವಾಗಿ, ವಿಶೇಷವಾಗಿ ಯೂಟ್ಯೂಬ್ ಮೂಲಕವಾಗಿ, ಫೇಸ್ಬುಕ್ ಮೂಲಕವಾಗಿ ಎಲ್ಲ ಜಾಯ್ನ್ ಆಗಿದ್ದೀರಿ. ಎಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ದೇವರು ಈ ದಿನದಲ್ಲಿ ಮಾತನಾಡುವ ಆತನಾಗಿದ್ದಾನೆ. ಸೋಷಿಯಲ್ ಮೀಡಿಯಾಗಳ ಮೂಲಕ ಬೇರೆ ಬೇರೆ ಕಡೆಗಳಿಂದ ಭಾಗವಹಿಸ್ತಿರುವಂಥ ಎಲ್ಲರನ್ನ ನಮ್ಮ ದೇವರು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ ಅದರ 6ರಿಂದ ವಾಕ್ಯಗಳನ್ನು 9ರವರೆಗಿನ ವಾಕ್ಯಗಳನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಭಾಗ ದೇವಜನರ ಆಶೀರ್ವಾದಕ್ಕಾಗಿ ಕೊಡಲ್ಪಟ್ಟಿರುವಂಥ ವಾಕ್ಯ ಭಾಗ. ಅಲ್ಲಿ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡಿದವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ತನಗೆ ಇರುವಂಥ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಯಾರು ತನಗೆ ದೇವರ ವಾಕ್ಯವನ್ನು ಬೋಧನೆ ಮಾಡಿ ಆ ಆತ್ಮಿಕ ರಕ್ಷಣೆಯ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ, ಯಾರು ಬೋಧಕರಾಗಿ ನಡೆಸುವವರಾಗಿದ್ದಾರೆ, ಅವರಿಗೆ ತನಗಿರುವ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ನೋಡಿ, ಮೆಲ್ಕಿಜೆದೇಕ ಬಂದು ಅಬ್ರಹಾಮನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಬ್ರಹಾಮ ಆತನಿಗೆ ತಾನು ಜಯಿಸಿ ತಂದವುಗಳಲ್ಲಿ ದಶಮ ಭಾಗವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಕೂಡ ನಾವು ನೋಡ್ತೇವೆ, ದೇವರ ವಾಕ್ಯ ಬೋಧನೆ ಮಾಡುವವನಿಗೆ ಆ ಬೋಧನೆ ಪಡೆದುಕೊಳ್ಳುವಂಥವರು ತಮಗಿರುವಂಥ ಒಳ್ಳೆಯವುಗಳಲ್ಲಿ, ಅದು ಯಾವುದೇ ಒಂದು ವಿಷಯ ಅಂತ ಹೇಳದೆ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಕೇವಲ ಹಣ ಮಾತ್ರ ಹೇಳದೆ ಯಾವುದೇ ವಸ್ತುಗಳು ಕೂಡ ಆಗಿರ್ಬೋದು, ಅದರಲ್ಲಿ ಪಾಲು ಕೊಡಲಿ, ಅದು ಪ್ರೀತಿಯಿಂದ. ಇನ್ನು ನಮ್ಮ ಪಾಯಿಂಟಿಗೆ ನಾನು ಬರ್ತಾ ಇದ್ದೇನೆ. ಈಗ ಮುಂದೆ ದೇವರು ಹೇಳುತ್ತಿದ್ದಾರೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ನೋಡಿ, ದೇವರ ಸೇವೆಗೆ ಕೊಡುವಂಥ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮತ್ತು ಮುಂದೆ ದೇವರು ಹೇಳ್ತಿದ್ದಾರೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು
ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಹಾಗಾದರೆ ನಮ್ಮ ಪಾಯಿಂಟಿಗೆ ನಾವು ಬರ್ತಾ ಇದ್ದೇವೆ. ದೇವರು ಹೇಳ್ತಿದ್ದಾರೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಶರೀರ ಭಾವವನ್ನು ಕುರಿತು ಬಿತ್ತಿದರೆ ಅವನು ಏನು ಮಾಡಬೇಕಾಗ್ತದೆ? ಆ ಭಾವದಿಂದ ನಾಶವನ್ನು ಕೊಯ್ಯಬೇಕಾಗ್ತದೆ. ಆತ್ಮವನ್ನು ಕುರಿತು ಬಿತ್ತಿದರೆ ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವವನಾಗಿರುತ್ತಾನೆ. ಅಂದರೆ ದೇವರ ಸೇವೆಗೆ, ದೇವರ ರಾಜ್ಯಕ್ಕಾಗಿ ಕೊಡುವುದಕ್ಕೆ ಸಿದ್ಧನಾದರೆ ಅದು ಬಿತ್ತುವವನು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ. ಅದು ಹೇಗೆ? ತಿರಸ್ಕಾರ ಭಾವದಿಂದ ಅಲ್ಲ, ಸಂತೋಷದಿಂದ. ಇನ್ನು ಕೆಲವರು ತಿರಸ್ಕಾರ ಭಾವದಿಂದ ಕೊಡುವುದು ಮಾತ್ರವಲ್ಲ, ಕೆಲವರು ಕೊಡುವುದೇ ಇಲ್ಲ, ತಿರಸ್ಕಾರದಿಂದ ಕೊಡುವುದೇ ಇಲ್ಲ. ಕೆಲವರಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ, ಏನೋ ಒತ್ತಾಯಕ್ಕೆ ಮಣಿದು ಕೊಡುವವರಾಗಿದ್ದಾರೆ. ಆದರೆ ಇನ್ನು ಕೆಲವರು ಕೊಡುವುದೇ ಇಲ್ಲ. ಆದರೆ ದೇವರು ಹೇಳ್ತಿದ್ರೆ ಅದು ಬಿತ್ತನೆ. ಕೊಡದೇ ಇದ್ದರೆ ಅದು ಶರೀರದ ಭಾವ, ಕೊಟ್ಟರೆ ಅದು ಆತ್ಮಿಕ ಬಿತ್ತನೆ. ಆವಾಗ ಏನಾಗ್ತದೆ? ಅವನು ಅದರ ಬೆಳೆಯನ್ನು ಹೊಂದಿಕೊಳ್ಳುವನು ಎಂಬುದಾಗಿ. ಹಾಗಾದರೆ ಬಿತ್ತನೆಗೆ ಕುರಿತಾಗಿ ಅನೇಕ ವಿಷಯಗಳಿದ್ದಾವೆ. ಕೇವಲ ದೇವರ ರಾಜ್ಯಕ್ಕಾಗಿ ನಾವು ಆ ಒಂದು ಸೇವೆಗಾಗಿ ಕಾಣಿಕೆ ಕೊಡುವಂಥದ್ದು, ಆ ದೇವ ಸೇವಕರಿಗೆ ಅಥವಾ ವಾಕ್ಯ ಬೋಧನೆ ಮಾಡಿದವರಿಗೆ ಒಂದು ವಾಕ್ಯ ಬೋಧನೆಯ ನಿಮಿತ್ತವಾಗಿ ತನಗಿರುವ ಒಳ್ಳೆಯವುಗಳಲ್ಲಿ ಪಾಲು ಕೊಡುವುದು ಮಾತ್ರವಲ್ಲದೆ ಇನ್ನೂ ಅನೇಕ ರೀತಿಯ ಬಿತ್ತನೆಗಳು ಸತ್ಯವೇದದಲ್ಲಿ ಇದ್ದಾವೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರು ಇದನ್ನೇ ಹೈಲೈಟ್ ಮಾಡಿ ಹೇಳುವವರಾಗಿರಬಹುದು. ಕೆಲವರು ಬಿತ್ತನೆ ಅಂತ ಹೇಳಿದರೆ ಕೇವಲ ದೇವರ ರಾಜ್ಯಕ್ಕಾಗಿ ಕೊಡುವಂಥದ್ದು, ಅಂದರೆ ತನಗಿರುವ ಒಳ್ಳೆಯವುಗಳಲ್ಲಿ ಪಾಲು ಕೊಡುವಂಥದ್ದು ಎಂಬುದಾಗಿ ಮಾತ್ರ ನೆನೆಸಿಕೊಂಡವರು ಕೂಡ ಇರಬಹುದು. ಆದರೆ ಬಿತ್ತನೆ ಅನೇಕ ರೀತಿಯಲ್ಲಿ ಇದ್ದಾವೆ. ಇದು ಬಹಳ ಮುಖ್ಯವಾದಂಥದ್ದು. ಆದರೆ ಇನ್ನೂ ಕೂಡ ಅನೇಕ ರೀತಿಯ ಬಿತ್ತನೆಗಳು ಇದ್ದಾವೆ. ನಾವು ಆಶೀರ್ವಾದ ಹೊಂದಬೇಕಾದ್ರೆ ಹೇಗೆ ಬಿತ್ತಬೇಕು, ಏನು ಬಿತ್ತಬೇಕು ಎಂಬುದಾಗಿ ಅನೇಕ ವಿಷಯಗಳು ಸತ್ಯವೇದದಲ್ಲಿದ್ದಾವೆ. ಇವುಗಳನ್ನು ಕೂಡ ಕಲಿಯುವಾಗ ನಾವು ನಿಜವಾಗಿ ದೇವರ ರಾಜ್ಯಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಬಿತ್ತನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ನಾವು ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ತಾ ಹೋಗುವಂಥ ಸಮಯದಲ್ಲಿ ನಮಗೆ ಯೋಹಾನನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ ಅದರ 35 ಮತ್ತು 36ನೇ ವಾಕ್ಯಗಳನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಾಗ, ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ತೇವೆ, ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವವನಿಗೆ ಮತ್ತು ಕೊಯ್ಯುವವನಿಗೆ ಸಂತೋಷವಾಗುವುದು. ಇಲ್ಲಿ ನಾವು ನೋಡ್ತೇವೆ, ಇದರ ಹಿಂದೆ ಆ ಸಮಾರ್ಯದ ಸುಕಾರ್ ಎಂಬ ಪಟ್ಟಣದಲ್ಲಿದ್ದಂಥ ಆ ಸ್ತ್ರೀ ನೀರು ಸೇದುವುದಕ್ಕೆ ಬಾವಿಯ ಬಳಿಗೆ ಬಂದಾಗ ಯೇಸು ಸ್ವಾಮಿ ಆ ಸ್ತ್ರೀಯೊಂದಿಗೆ ದೇವರ ವಾಕ್ಯವನ್ನು ಮಾತನಾಡಿ, ಈಗ ಆ ಸ್ತ್ರೀಗೆ ಒಂದು ಮಾನಸಾಂತರದ ಅನುಭವ ಉಂಟಾಗಿ ಆ ಸ್ತ್ರೀ ಹೋಗಿ ತನ್ನ ಪಟ್ಟಣದಲ್ಲಿರುವ ಜನರಿಗೆ ಈ ವಿಷಯವನ್ನು ತಿಳಿಸಿ, ಅಲ್ಲೊಬ್ಬ ಪ್ರವಾದಿ ಇದ್ದಾನೆ, ಆತನು ಮೆಸ್ಸಿಯನು ಎಂದು ನನಗೆ ಅನಿಸ್ತಾ ಉಂಟು, ನೀವು ಬಂದು ನೋಡಿರಿ ಎಂದು ಹೇಳಿ ಜನರನ್ನು ಕರ್ಕೊಂಡು ಬರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಅದಾಗಲೇ ಆಹಾರ ಕೊಂಡುಕೊಳ್ಳಲಿಕ್ಕೆ ಹೋಗಿ ಮರಳಿ ಬಂದಿದ್ದಂಥ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ದೇವರ ಸೇವೆ ಮಾಡುವುದು ಕೂಡ ಒಂದು ಬಿತ್ತನೆ. ನೋಡಿ, ಅಲ್ಲಿನ ಸಂದರ್ಭ ನಾವು ನೋಡಿದರೆ ಅವರಿಗೆ ಹಸ್ತಿತ್ತು, ಶಿಷ್ಯರಿಗೆ ಹಸ್ತಿತ್ತು, ಯೇಸು ಸ್ವಾಮಿಗೆ ಕೂಡ ಹಸ್ತಿತ್ತು. ಯಾರೂ ಏನು ತಿಂದಿರಲಿಲ್ಲ. ಊಟ ಮಾಡೋಣ ಸ್ವಾಮಿ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದ ಆಹಾರ ನನ್ನ ಕೈಯಲ್ಲಿ ಉಂಟು. ಅವ್ರು ನೆನೆಸ್ತಾ ಇದ್ದಾರೆ, ಯಾರಾದರೂ ಕೊಟ್ಟಿದ್ದಿರಬಹುದೇನೋ. ಆಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. ನೋಡಿ, ಈಗ ಯೇಸು ಸ್ವಾಮಿ ವಾಕ್ಯವೆಂಬ ಬೀಜವನ್ನು ಬಿತ್ತಿದ್ದಾರೆ. ಈಗ ಅವತ್ತೇ ಬಿತ್ತಿದ್ದಾರೆ. ಏನಾಗ್ತಾ ಇದೆ? ಆಗಲೇ ಕೊಯ್ಲು ಕೂಡ ಆಗ್ತಾ ಉಂಟು. ಅಂದರೆ ಸಾಧಾರಣವಾಗಿ 4 ತಿಂಗಳ ನಂತರ ಗೋಧಿಯ ಬಿತ್ತಿದ ನಂತರ ಸುಗ್ಗಿ ಬರ್ತದೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ಕಣ್ಣೆತ್ತಿ ನೋಡಿರಿ ಎಂಬುದಾಗಿ. ಯಾಕೆ ಅಂದರೆ ಈ
ಸ್ತ್ರೀಯ ಜೀವಿತದಲ್ಲಿ ದೇವರ ವಾಕ್ಯವನ್ನು ಯೇಸುಸ್ವಾಮಿ ಬಿತ್ತಿದ್ದಾರೆ. ಈಗ ಏನಾಗ್ತಾ ಇದೆ, ಆ ಸ್ತ್ರೀ ಹೋಗಿ ಇಡೀ ಪಟ್ಟಣದ ಜನರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇಡೀ ಪಟ್ಟಣದ ಜನ ಬರ್ತಾ ಇದ್ದಾರೆ. ದೊಡ್ಡ ಒಂದು ಕೊಯ್ಲು ಆಗ್ತಾ ಇದೆ, ದೊಡ್ಡ ಒಂದು ಸುಗ್ಗಿ ಆಗ್ತಾ ಇದೆ. ಒಂದೇ ದಿನದಲ್ಲಿ ಬಿತ್ತನೆ ಮತ್ತು ಕೊಯ್ಲು ಸಂಭವಿಸ್ತಾ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡ್ತಾನೆ. ಅಂದರೆ ಬಿತ್ತಿದ್ದು ಯೇಸುಸ್ವಾಮಿ ವಾಕ್ಯವನ್ನು ಬಿತ್ತಿದ್ದಾರೆ. ಇನ್ನು ಕೊಯ್ಲು ಕೂಡ ನಡೀತಾ ಇದೆ. ಯಾರು ದೇವರ ಚಿತ್ತದ ಪ್ರಕಾರವಾಗಿ ಬಿತ್ತನೆ ಮಾಡುವವರಾಗಿದ್ದಾರೆ, ಕೊಯ್ಲನ್ನು ಮಾಡುವವರಾಗಿದ್ದಾರೆ, ಅವರಿಗೆ ಆ ಪ್ರತಿಫಲ ಸಿಗ್ತದೆ, ಅವರಿಗೆ ಸಂತೋಷವಾಗುವ ಹಾಗೆ ಪ್ರತಿಫಲ ಸಿಗ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕರು ಕೇವಲ ತಮಗಿರುವಂಥ ಒಳ್ಳೆಯವುಗಳಲ್ಲಿ ಪಾಲು ಕೊಡುವಂಥ ಒಂದು ವಿಷಯಕ್ಕೆ ಮಾತ್ರ ಬಿತ್ತನೆ ಎಂಬುದಾಗಿ ನೆನೆಸುವಾಗ ಯೇಸುಸ್ವಾಮಿ ಹೇಳ್ತಿದ್ದಾರೆ, ದೇವರ ವಾಕ್ಯವನ್ನು ಬಿತ್ತುವಂಥದ್ದು, ಹೇಳುವಂಥದ್ದು ಕೂಡ ಬಿತ್ತನೆ. ಯಾರು ರಕ್ಷಣೆಗೆ ಬಂದು ಕೇವಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿಕ್ಕೆ ಮಾತ್ರ ಸಿದ್ಧರಿದ್ದಾರೆ, ವಾಕ್ಯ ಹೇಳಲಿಕ್ಕೆ ಸಿದ್ಧರಿಲ್ಲವೋ, ಅವರಿಗೆ ಒಂದು ದೊಡ್ಡ ಸುಗ್ಗಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ವಾಕ್ಯವನ್ನು ಕೂಡ ನೋಡಿ, ಆ ಸ್ತ್ರೀ ಒಂದು ಹೋಪ್ಲೆಸ್ ಸ್ತ್ರೀ, ಒಂದು ನಿರೀಕ್ಷೆ ಆಕೆಯ ಬಗ್ಗೆ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವಳಿಗೆ ಅದಾಗಲೇ 5 ಮದುವೆಯಾಗಿತ್ತು, ಗಂಡಂದ್ರಿದ್ರು, 6ನೇವನಿದ್ದಾನೆ, ಅವನು ಗಂಡ ಅಲ್ಲ. ನೋಡಿ, ಅವಳ ಪರಿಸ್ಥಿತಿ ತುಂಬ ಶೋಚನೀಯವಾದ ಪರಿಸ್ಥಿತಿ, ಹಾಳಾಗಿ ಹೋಗಿದ್ದಂಥ ಪರಿಸ್ಥಿತಿ, ನಿರೀಕ್ಷೆಗೆ ಆಸ್ಪದವಿಲ್ಲದಂಥ ಪರಿಸ್ಥಿತಿ. ಅವಳಿಗೂ ಕೂಡ ಮದುವೆ ಮಾಡಿ ದಾಂಪತ್ಯ ಬಿರುಕು ಮುರಿದು ಹೋಗಿ ಅವಳಿಗೆ ಕೂಡ ಸಾಕಾಗಿತ್ತು. ಆದರೆ ಯೇಸುಸ್ವಾಮಿ ಆ ದಿನದಲ್ಲಿ ಅವಳ ಜೀವಿತದಲ್ಲಿ ದೇವರ ವಾಕ್ಯವನ್ನು ಬಿತ್ತುತ್ತಾ ಇದ್ದಾರೆ. ಅದೇ ದಿನದಲ್ಲಿ ಸುಕಾರ್ ಪಟ್ಟಣದವರು ಯೇಸುವನ್ನು ಮೆಸ್ಸಿಯನು ಎಂಬುದಾಗಿ ಕಂಡುಕೊಳ್ತಾ ಇದ್ದಾರೆ. ಅದೇ ದಿನದಲ್ಲಿ ಅವರು ಸಮಾರಿಯರು, ಅವರು ಯಹೂದ್ಯರನ್ನು ಹತ್ತಿರ ಸೇರಿಸಿಕೊಳ್ಳದವರು, ಅಥವಾ ಯಹೂದ್ಯರು ಅವರ ಶತ್ರುಗಳಾಗಿ ಕಂಡುಕೊಂಡಿದ್ದಂಥವ್ರು. ತಲೆಮಾರುಗಳ ಕಾಲ, ಒಂದು 500, 600, 800 ವರ್ಷಗಳ ಕಾಲದಿಂದ ಪಾರಂಪರ್ಯವಾಗಿ ಶತ್ರುಗಳಾಗಿದ್ದವು. ವೈರಿ ಅಂತ ಹೇಳಬೇಕು ಅಂತ ಹೇಳಿದರೆ ಸಮಾರ್ಯನಿಗೆ ಯಹೂದ್ಯನೇ ವೈರಿ. ಇನ್ನು ಯಹೂದ್ಯರು ಏನಾದರೂ ಕೆಟ್ಟವರು, ವೈರಿಗಳು ಅಂತ ಹೇಳಬೇಕಾದ್ರೆ ಸಮಾರ್ಯರನ್ನೇ ಉದ್ದೇಶಿಸ್ತಾ ಇದ್ರು. ಒಂದು ಸಲ ಯೇಸುಸ್ವಾಮಿಗೆ ನೀನೊಬ್ಬ ಸಮಾರ್ಯನು, ದೆವ್ವ ಹಿಡಿದವನು ಅಂತ ಹೇಳ್ತಿದ್ದಾರೆ. ಅಂದರೆ ಅಷ್ಟು ಕೀಳಾಗಿ ಕಾಣ್ತಾ ಇತ್ತು. ಆದರೆ ಆ ಸಮಾರ್ಯ ಪಟ್ಟಣದವರು ಅವತ್ತು ರಕ್ಷಣೆ ಹೊಂದ್ತಾ ಇದ್ದಾರೆ. ನೋಡಿ, ಬಿತ್ತಿದರೆ ಕೊಯ್ಲು ಉಂಟಾಗ್ತದೆ. ನಾವೇನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ ಎಂಬುದಾಗಿ ಗಲಾತ್ಯ ಪತ್ರಿಕೆಯಲ್ಲಿ ಆಗಲೇ ನಾವು ನೋಡಿದ್ದೇವೆ. ಏನು ಬಿತ್ತುತ್ತೇವೆ, ಬಿತ್ತುವುದನ್ನೇ ನಾವು ಕೊಯ್ಯುತ್ತೇವೆ. ಏನು ಬಿತ್ತುತ್ತೇವೆ ಅದನ್ನು ನಾವು ಕೊಯ್ಯುವವರಾಗಿದ್ದೇವೆ. ಸ್ವಲ್ಪ ಬಿತ್ತಿದರೆ ಹೆಚ್ಚಿಗೆ ಕೊಯ್ಲು ನಮಗೆ ಉಂಟಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಮುಂದಿನ ಭಾಗಕ್ಕೆ ಹೋಗುವಂಥ ಸಮಯದಲ್ಲಿ ನಾವು ನೋಡ್ತೇವೆ, 2 ಕೊರಿಂಥ್ಯ ಅದರ 8ನೇ ಅಧ್ಯಾಯದಲ್ಲಿ ಏನು ಬಿತ್ತಬೇಕು, ಹೇಗೆ ಬಿತ್ತಬೇಕು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. 2 ಕೊರಿಂಥ್ಯ ಅದರ 8ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಾಗ, ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಆನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಇದು ಬಿತ್ತನೆ. ಏನು ಬಿತ್ತನೆ, ಎಂಥ ಬಿತ್ತನೆ? ದೇವರಿಗೆ ಸ್ತೋತ್ರ ಉಂಟಾಗಲಿ. ತಮ್ಮನ್ನೇ ತಾವು ದೇವರ ರಾಜ್ಯಕ್ಕಾಗಿ ಬಿತ್ತಿಕೊಳ್ಳುವಂಥದ್ದು. ನೋಡಿ, ಅಲ್ಲಿ ಅಪೊಸ್ತಲನಾದಂಥ ಪೌಲ ಯಾವ ರೀತಿಯಾಗಿ ಆ ಜನರು ದೇವರ ಸೇವೆಗೆ ಕಾಣಿಕೆ ಕೊಟ್ಟಿದ್ದಾರೆ ಎಂಬುದನ್ನು ಹೇಳ್ತಾ ಬಂದಿದ್ದಾರೆ. ಮೇಕದೋನಿಯ ಸಭೆಗಳವರು ಯಾವ ರೀತಿಯಾಗಿ ದೇವರ ಸೇವೆಗಾಗಿ ತಮ್ಮಲ್ಲಿದ್ದಂಥ, ತಮಗೆ ಸಿಕ್ಕಿದ್ದಂಥ, ತಮಗೆ ಆದಾಯವಾಗಿದ್ದಂಥವುಗಳಲ್ಲಿ ಪಾಲು ಕೊಡ್ತಾ ಇದ್ದಾರೆ ಎಂಬುದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಅವರು ಕೊಟ್ಟ ಆ ಕಾಣಿಕೆಯ ಹಣಕ್ಕಿಂತ ಅಪೊಸ್ತಲನಾದಂಥ ಪೌಲ ಹೇಳುತ್ತಿದ್ದಾನೆ, ಅದಕ್ಕಿಂತ ಮುಖ್ಯವಾದದ್ದನ್ನು ಅವರು ಏನು ಮಾಡಿದ್ದಾರೆ, ನಾವು ನೆನೆಸಿದ್ದ ಪ್ರಕಾರ ಮಾಡದೆ ಅವರು ಏನು ಮಾಡಿದ್ದಾರೆ, ಮೊದಲು ತಮ್ಮನ್ನೇ ತಾವು ಕೊಟ್ಟಿದ್ದಾರೆ. ನೋಡಿ, ಇದು ಬಹಳ ಮುಖ್ಯ. ಒಂದು, ನಮಗಿರುವಂಥ ಒಳ್ಳೆಯವುಗಳನ್ನು ದೇವರ ರಾಜ್ಯಕ್ಕಾಗಿ ಬಿತ್ತಲಿಕ್ಕೆ ಸಿದ್ಧರಾಗಬೇಕು. 2, ದೇವರ ವಾಕ್ಯವನ್ನು ಬಿತ್ತಲಿಕ್ಕೆ ಸಿದ್ಧರಾಗಬೇಕು.
3 ನಮ್ಮನ್ನೇ ನಾವು ಬಿತ್ತಲಿಕ್ಕೆ ಸಿದ್ಧರಾಗಬೇಕು, ಅಥವಾ ನಮ್ಮನ್ನೇ ನಾವು ಕೊಡಲಿಕ್ಕೆ ಸಿದ್ಧರಾಗಬೇಕು. ನಮ್ಮನ್ನೇ ದೇವರಿಗೆ ಒಪ್ಪಿಸ್ಕೊಡ್ಬೇಕು, ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿ ಕೊಡುವಂಥವರಾಗಿರಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿ ಕೊಡುವಾಗ ದೇವರು ಅದರಲ್ಲಿ ಹೆಚ್ಚು ಸಂತೋಷ ಪಡುವಾತನಾಗಿದೆ. ಇನ್ನು ನಾವು ಮುಂದೆ ಅದರ ಮುಂದಿನ ಭಾಗದಲ್ಲಿ ವಾಕ್ಯವನ್ನು ಈ ಪ್ರಕಾರವಾಗಿ ನೋಡ್ತೇವೆ. 9ನೇ ಅಧ್ಯಾಯದಲ್ಲಿ ಅದರ 6 ಮತ್ತು 10ನೇ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಸ್ವಲ್ಪ ಕೊಟ್ಟರೆ ಸ್ವಲ್ಪ ಸಿಗ್ತದೆ, ಹೆಚ್ಚು ಕೊಟ್ಟರೆ ಹೆಚ್ಚು ಸಿಗ್ತದೆ. ಸ್ವಲ್ಪ ಬಿತ್ತಿದರೆ ಸ್ವಲ್ಪ ಸಿಗ್ತದೆ, ಹೆಚ್ಚು ಬಿತ್ತಿದರೆ ಹೆಚ್ಚು ಸಿಗ್ತದೆ. ಎಷ್ಟು ಬಿತ್ತುತ್ತೇವೆ, ಯಾವ ಪ್ರಮಾಣದಲ್ಲಿ ಬಿತ್ತುತ್ತೇವೆ, ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಾವು ಕೊಯ್ಯುವಂಥವರಾಗಿದ್ದೇವೆ. ನಾವು ಏನು ಕೊಡ್ತೇವೆ, ಎಷ್ಟು ಗಾತ್ರದಲ್ಲಿ ಕೊಡ್ತೇವೆ ಅನ್ನುವಂಥದ್ದಲ್ಲ, ಎಷ್ಟು ಪರ್ಸಂಟೇಜಲ್ಲಿ ಕೊಡ್ತೇವೆ. ನಾನು ಹೇಳುವಂಥದ್ದು ದಶಮ ಭಾಗದ ವಿಷಯವಲ್ಲ, ನಮ್ಮನ್ನೇ ಕೊಡುವಂಥ ವಿಷಯ, ನಮಗಿರುವಂಥದ್ದನ್ನು ಕೊಡುವಂಥ ವಿಷಯ, ನಮ್ಮ ಸಮಯವನ್ನು ಕೊಡುವಂಥ ವಿಷಯ, ನಮ್ಮ ಪ್ರಾಯವನ್ನು ದೇವರಿಗೆ ಕೊಡುವಂಥ ವಿಷಯ. ನಾವು ಎಷ್ಟು ದೊಡ್ಡ ಗಾತ್ರದಲ್ಲಿ ಕೊಟ್ಟಿದ್ದೇವೆ ಅನ್ನುವುದಕ್ಕಿಂತ ಯಾವ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದೇವೆ, ಯಾವ ರೀತಿ ಕೊಟ್ಟಿದ್ದೇವೆ. ನೋಡಿ, ಆ ಬಡ ವಿಧವೆಗೆ ಏನೂ ಇರಲಿಲ್ಲ, ಅವಳಿಗೆ ಸ್ವಲ್ಪನೇ ಇತ್ತು, ಅವಳು ಪೂರ್ತಿ ಕೊಟ್ಬಿಟ್ಳು. ಅಲ್ಲಿ ಬಂದಂಥ ಶ್ರೀಮಂತರಿಗೆ ಬಹಳ ಇತ್ತು, ಅವರು ಗಂಟು ಗಂಟು ತುಂಬ ತಂದಾಗ್ತಾ ಇದ್ದಾರೆ. ಯೇಸು ಹೇಳ್ತಾರೆ, ಆ ಬಡ ವಿಧವೆ ಜಾಸ್ತಿ ಕೊಟ್ಟಿದ್ದಾಳೆ. ಹಾಗಾದರೆ ನೀವು ಪರ್ಸೆಂಟೇಜ್ ನೋಡ್ತಾನೆ, ಕ್ವಾಲಿಟಿ ನೋಡ್ತಾನೆ, ಕ್ವಾಲಿಟಿ ನೋಡ್ತಾನೆ. ಕ್ವಾಂಟಿಟಿಗಿಂತ ಕ್ವಾಲಿಟಿ ನೋಡುವಂಥ ದೇವರಾಗಿದ್ದಾನೆ. ಪ್ರಾಯ ನೋಡ್ತಾನೆ. ಅನೇಕರು ತಮ್ಮನ್ನು ಕೊಟ್ಟು ಬಿಡಲಿಕ್ಕೆ ಸಿದ್ಧರಿದ್ದಾರೆ, ಬಿತ್ತಲಿಕ್ಕೆ ಸಿದ್ಧರಿದ್ದಾರೆ. ಯಾವ ಕಾಲದಲ್ಲಿ? ಎಲ್ಲ ಆದ ಮೇಲೆ, ರಿಟೈರ್ಮೆಂಟ್ ಆದಮೇಲೆ ಮತ್ತೊಂದೆರಡು ಜಾಬಗಳನ್ನು ಮಾಡಿ ಇನ್ನು ಎಲ್ಲೂ ಯಾವ ಜಾಬನ್ನು ಮಾಡಲಿಕ್ಕೆ ಆಗದ ಕಾಲ ಬಂದಾಗ ಕೆಲವೊಮ್ಮೆ ಬೇಕಾದಷ್ಟು ಸಂಪಾದನೆ ಮಾಡಿಟ್ಕೊಂಡು ಈಗ ತಮ್ಮನ್ನು ಕೊಟ್ಟುಬಿಡಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ದೇವರು ಕ್ವಾಲಿಟಿ ನೋಡ್ತಾನೆ. ಆಗದ ಕಾಲದಲ್ಲಿ ಹಾಗಾದರೆ ದೇವರ ಸೇವೆ ಕೊಡ್ತಾರೆ. ದೇವರು ಒಳ್ಳೆಯ ಕಾಲದಲ್ಲಿ ಕೊಡಬೇಕು ಅಂತ ಬಯಸ್ತಾ ಇದ್ದಾನೆ. ನಮ್ಮನ್ನು ಯಾವಾಗ ಕೊಡಬೇಕು? ನಮ್ಮಿಂದ ಚಂದವಾಗಿ ಓಡಾಡಲಿಕ್ಕೆ, ನಡೆದಾಡಲಿಕ್ಕೆ, ಕೇಳಲಿಕ್ಕೆ, ನೋಡಲಿಕ್ಕೆ, ಏನಾದರೂ ಒಂದು ಮಾಡಲಿಕ್ಕೆ ಆಗುವ ಕಾಲದಲ್ಲಿ ನಮ್ಮನ್ನು ದೇವರಿಗೆ ಕೊಡಬೇಕು. ಆಗುವ ಕಾಲದಲ್ಲಿ ನನಗಾಗಿ, ಆಗದ ಕಾಲದಲ್ಲಿ ನಿನಗಾಗಿ. ಇದು ಅನೇಕರು ಫಾಲೋ ಮಾಡುವಂಥ ಪಾಲಿಸಿ. ಆದರೆ ಆಗುವ ಕಾಲದಲ್ಲಿ ನಿನಗಾಗಿ, ನನ್ನಿಂದ ಆಗದ ಕಾಲದಲ್ಲಿಯೂ ನಿನಗಾಗಿ. ಆಗ ದೇವರು ನಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ನೋಡಿ, ಅದಕ್ಕಾಗಿ ಸರಿಯಾದ ಕಾಲದಲ್ಲಿ ಕೊಡಬೇಕು, ಸರಿಯಾದ ಕ್ವಾಲಿಟಿಯನ್ನು ಕೊಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 10ನೇ ವಾಕ್ಯದಲ್ಲಿ ನೋಡ್ತೇವೆ, ಬಿತ್ತುವವನಿಗೆ 9ನೇ ಅಧ್ಯಾಯ 2 ಕೊರಿಂಥೀಯರು 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. ಹಾಗಾದರೆ ಬಿತ್ತುವವನಿಗೆ ಬೀಜ ಕೊಡುವವನು ನಮ್ಮ ದೇವರು. ಬಿತ್ತಲಿಕ್ಕೆ ಸಿದ್ಧರಿದ್ದರೆ ಬೀಜ ಕೊಡಲಿಕ್ಕೆ ನಮ್ಮ ದೇವರು ಸಿದ್ಧನಿದ್ದಾನೆ. ಬಿತ್ತನೆಗೆ ನಾವು ಸಿದ್ಧರಿದ್ದರೆ ಬೀಜ ಕೊಡಲಿಕ್ಕೆ ನಮ್ಮ ದೇವರು ಸಿದ್ಧನಿದ್ದಾನೆ. ಮತ್ತು ಮುಂದೆ ನೋಡ್ತೇವೆ, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು. ಊಟ ಮಾಡಲಿಕ್ಕೆ ಆಹಾರ ದೇವರೇ ಕೊಡುವಾತನು. ನಮ್ಮ ದೇಶದಲ್ಲಿ ಕೆಲವೊಮ್ಮೆ ಬಿತ್ತಲಿಕ್ಕೆ ಮನಸ್ಸುಂಟು, ಜಾಗ ಇಲ್ಲ, ಕೊಂಡುಕೊಳ್ಳಲಿಕ್ಕೆ ಜಾಗ ಇಲ್ಲ, ಅಥವಾ ಕೊಂಡುಕೊಳ್ಳಲಿಕ್ಕೆ ಹಣ ಇಲ್ಲ. ಈ ರೀತಿ ಪರಿಸ್ಥಿತಿ. ಕೆಲವೊಮ್ಮೆ ಜಾಗ ಇಲ್ಲ, ಕೆಲವೊಮ್ಮೆ ಹಣ ಇಲ್ಲ. ಒಳ್ಳೆ ಜಾಗ ಬೇಕು ಅಂತ ಹೇಳಿದ್ರೆ ಜಾಗ ಇಲ್ಲ, ಇಲ್ಲದಿದ್ದರೆ ಹಣ ಇಲ್ಲ. ಮುಖ್ಯವಾಗಿರುವ ಸಮಸ್ಯೆ ಹಣ ಇಲ್ಲ. ಆದರೆ ಇಸ್ರಾಯೇಲ್ ದೇಶಕ್ಕೆ ಹೋದರೆ ಬಿತ್ತಲಿಕ್ಕೆ ಮನಸ್ಸುಂಟ, ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಿದರೆ ಅವರು ಜಾಗ ಕೊಡ್ತಾರೆ. ಯಾಕಂದರೆ ಇಸ್ರಾಯೇಲ್ ದೇಶದಲ್ಲಿ ಸರ್ಕಾರದ ಜಾಗ ಎಲ್ಲ, ಜಮೀನೆಲ್ಲ ಸರ್ಕಾರದ್ದೇ. ಮನೆಗೋಸ್ಕರ
ಸೈಟ್ಗಳನ್ನು ಕೊಡ್ತಾರೆ ಅಥವಾ ಮನೆಗೋಸ್ಕರ ವ್ಯವಸ್ಥೆ ಮಾಡಿಕೊಡ್ತಾರೆ. ಇನ್ನು ಉಳಿದ ಜಮೀನೆಲ್ಲ ಸರ್ಕಾರದ ಜಮೀನು. ಬಿತ್ತಲಿಕ್ಕೆ, ಕೃಷಿ ಮಾಡಲಿಕ್ಕೆ ಮನಸ್ಸಿದ್ದರೆ ಆ ವ್ಯಕ್ತಿ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿದರೆ ಸರ್ಕಾರ ಅದನ್ನು ಪರಿಶೀಲಿಸಿ ಇವನು ನಿಜವಾಗಿ ಬಿತ್ತುವನು ಎಂಬುದಾಗಿ ತಿಳಿದುಕೊಂಡಾಗ ಅವನಿಗೆ 1 ವರ್ಷ, 2 ವರ್ಷ, 3 ವರ್ಷಕ್ಕೆ ಆ ಜಾಗವನ್ನು ಕೊಡುವವರಾಗಿದ್ದಾರೆ. ಬಿತ್ತನೆ ಮಾಡದಿದ್ದರೆ ಸರ್ಕಾರ ಜಾಗವನ್ನು ವಾಪಸ್ಸು ತೆಗೆದುಕೊಳ್ಳುವವರಾಗಿದ್ದಾರೆ. ಆ ಜಮೀನಿನ ಹಕ್ಕು, ಅಧಿಕಾರ ಎಲ್ಲ ಇರುವಂಥದ್ದು ಸರ್ಕಾರಕ್ಕೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಬಿತ್ತುವವನಿಗೆ ಬಿತ್ತಲಿಕ್ಕೆ ಸಿದ್ಧನಿದ್ದರೆ ಅವನಿಗೆ ಜಾಗ ಕೊಡಲಿಕ್ಕೂ, ಬಿತ್ತಲಿಕ್ಕೆ ಬೇಕಾದ ಬೀಜ ಕೊಡಲಿಕ್ಕೂ, ಅದೇ ಸಮಯದಲ್ಲಿ ಉಣ್ಲಿಕ್ಕೆ ಬೇಕಾದ ಆಹಾರ ಕೊಡಲಿಕ್ಕೂ ನಮ್ಮ ದೇವರು ಶಕ್ತನಿದ್ದಾನೆ. ಹಾಗಾದರೆ ಬಿತ್ತುವುದಕ್ಕೆ ನಾವು ಸಿದ್ಧರಿದ್ದೇವೋ? ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಕೆಲವೊಂದು ವಾಕ್ಯಗಳನ್ನು ಮುಂದಕ್ಕೆ ನೋಡುವಂಥ ಸಮಯದಲ್ಲಿ ನಾವು ಜ್ಞಾನೋಕ್ತಿಗಳ ಗ್ರಂಥಕ್ಕೆ ಬರುವಾಗ ನಾವು ಏನು ಬಿತ್ತುತ್ತೇವೆ ಅದನ್ನೇ ಕೊಯ್ಯುತ್ತೇವೆ ಎಂಬುದಾಗಿ ನೋಡಿರುವಾಗ, ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಮಗೆ ಬಹಳ ಪ್ರಾಮುಖ್ಯವಾಗಿರುವಂಥ ಕೆಲವೊಂದು ಆಲೋಚನೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ 22ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ, ಅದರಲ್ಲಿ 8ನೇ ವಾಕ್ಯವನ್ನು, ಕೆಟ್ಟತನವನ್ನು ಬಿತ್ತುವನು ಕೇಡನ್ನೇ ಕೊಯ್ಯುವನು, ಹೆಮ್ಮೆಯಿಂದ ಹಿಡಿದ ದಂಡವು ಅವನ ಕೈಯಿಂದ ಬಿದ್ದು ಹೋಗುವುದು. ನೋಡಿ, ಕೆಟ್ಟತನ ಬಿತ್ತಿದರೆ ಅವನು ಏನು ಕೊಯ್ತಾನೆ? ಕೇಡನ್ನೇ ಕೊಯ್ಯುವವನಾಗಿದ್ದಾನೆ. ನೋಡಿ, ದೇವರ ವಾಕ್ಯ ಬಿತ್ತಿದರೆ ನಿತ್ಯ ಜೀವ ಸಿಗ್ತದೆ. ಮಾನಸಾಂತರದ ಅಥವಾ ಆ ದೇವರ ಕಡೆಗೆ ಬರುವಂಥ ಜನರನ್ನು ಒಂದು ಸುಗ್ಗಿಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ರಾಜ್ಯಕ್ಕಾಗಿ ನಮ್ಮನ್ನೇ ಕೊಟ್ಟರೆ ದೇವರು ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮ ತಲೆಮಾರುಗಳನ್ನು ಆಶೀರ್ವಾದ ಮಾಡ್ತಾನೆ. ಅಥವಾ ದೇವರು ನಮಗೆ ಇನ್ನೂ ಬಿತ್ತುವುದಕ್ಕೆ ಕೊಡುವ ಆತನಾಗಿದ್ದಾನೆ. ನಿತ್ಯ ಜೀವಿತಕ್ಕಾಗಿ ಫಲಗಳನ್ನು ಕೊಡಿಸಿಡಲಿಕ್ಕೆ ಸಾಧ್ಯವಾಗ್ತದೆ. ನಾವೇನು ಬಿತ್ತುತ್ತೇವೆ ಅದನ್ನೇ ಕೊಯ್ಯುವಂಥವರಾಗಿದ್ದೇವೆ. ಇಲ್ಲಿ ನೋಡ್ತೇವೆ, ಕೆಟ್ಟತನ ಬಿತ್ತಿದರೆ ಏನು ಸಿಗ್ತದೆ? ಕೆಡುಕನ್ನು ಕೊಯ್ಯಲಿಕ್ಕೆ ಸಾಧ್ಯವಾಗ್ತದೆ. ಹೆಮ್ಮೆಯಿಂದ ಹಿಡಿದ ದಂಡವು ಅವನ ಕೈಯಿಂದ ಬಿದ್ದು ಹೋಗುವುದು. ಭಯಂಕರ ಹೆಮ್ಮೆಯಿಂದ ದಂಡ ಹಿಡಿದಿದ್ದಾನೆ ಅಂದರೆ ರಾಜ್ಯ ಅಧಿಕಾರ ಹಿಡಿದಿದ್ದಾನೆ. ಅವನು ಬಿತ್ತುವಂಥದ್ದು ಏನು ಅಂತ ಹೇಳಿದರೆ ಕೆಟ್ಟತನ. ನೋಡಿ, ಹಿಟ್ಲರ್ ಇರ್ಬೋದು, ಮುಸಲೋನಿ ಇರ್ಬೋದು, ಇನ್ನು ಅನೇಕರು ಅವರು ಹೆಮ್ಮೆಯಿಂದ ನಾವು, ನಮ್ಮ ದೇಶ, ನಮ್ಮ ಜನಾಂಗ ಸುಪೀರಿಯರ್, ಹೆಮ್ಮೆಯಿಂದ ದಂಡ ಹಿಡಿದಿದ್ರು. ಆದರೆ ಬಿತ್ತಿದ್ದೆಲ್ಲ ಕೆಟ್ಟತನ, ಮಾಡಿದ್ದೆಲ್ಲ ದುಷ್ಟತನ. ಏನಾಯಿತು? ಅವರು ಅದನ್ನೇ ಕೊಯ್ಬೇಕಾಯಿತು. ಕೊನೆಗೆ ಆ ದಂಡ ಅವರ ಕೈಯಿಂದ ಬಿದ್ದು ಹೋಯಿತು. ಕೆಟ್ಟದನ್ನೇ ಕೊಯ್ಬೇಕಾಯಿತು. ಅವರಿಗೆ ತಲೆಮಾರುಗಳ ಕಾಲ ಕೆಟ್ಟವರು, ದುಷ್ಟರು ಎಂಬುದಕ್ಕೆ ಒಂದು ಗುರುತಾಗಿ ಉಳಿಯುವ ಹಾಗೆ ಚರಿತ್ರೆಯಲ್ಲಿ ಅವರು ಕೆಟ್ಟದರ ಒಂದು ದೃಷ್ಟಾಂತವಾಗಿ ಉಳಿದಿದ್ದಾರೆ. ಅವರು ರಾಜ್ಯಾಧಿಕಾರ ಕಳೆದುಕೊಂಡರು, ಅವರಿಗೆ ಅವರ ಪ್ರಾಣ ನಷ್ಟವಾಯಿತು. ಕೆಟ್ಟದ್ದಕ್ಕೆ ಸಿಂಬಲ್ ಅಥವಾ ಕೆಟ್ಟದ್ದಕ್ಕೆ ಗುರುತಾಗಿ ಉಳಿಯುವಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಜ್ಞಾನೋಕ್ತಿಗಳು 6:14 ನಾವು ನೋಡ್ತೇವೆ. ಜ್ಞಾನೋಕ್ತಿಗಳು ಅದರ 6:14 ನಾವು ಈ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ಜಗಳದ ಬೀಜ ಬಿತ್ತುವರಾಗಿದ್ದಾರೆ. ಜಗಳದ ಬೀಜ ಬಿತ್ತಿದರೆ ಏನು ಸಿಗ್ತದೆ? ಜಗಳದ ಬೀಜ ಬಿತ್ತಿದರೆ ಜಗಳವೇ ವಾಪಸ್ ಸಿಗ್ತದೆ. ಇನ್ನು ಬೇರೆ ಭಾಗದಲ್ಲಿ ಹೋಶೇಯನ ಗ್ರಂಥದಲ್ಲಿ ಪ್ರೀತಿ ಬಿತ್ತಿದರೆ ಪ್ರೀತಿ ವಾಪಸ್ ಸಿಗ್ತದೆ, ನೀತಿ ವಾಪಸ್ ಸಿಗ್ತದೆ, ಸಮಾಧಾನ ಉಂಟಾಗ್ತದೆ. ಏನು ಬಿತ್ತುತ್ತೇವೆ ಅದನ್ನು ನಾವು ಕೊಯ್ಯುವಂಥವರಾಗಿದ್ದೇವೆ. ಬಿತ್ತುವಂಥದ್ದನ್ನೇ ನಾವು ಕೊಯ್ಯಬೇಕಾಗಿದೆ ಮತ್ತು ಕೊಯ್ಯುವಂಥವರಾಗಿದ್ದೇವೆ. ಜಗಳ ಬಿತ್ತುತ್ತಾರೆ, ಅವರಿಗೆ ಅದೇ ಕೆಲಸ. ಸಹೋದರರ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ಸಭೆಯಲ್ಲಿ, ದೇವರ ಸೇವಕರು ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಪರಸ್ಪರ ನೋಡಿ, ಜಗಳ ಬಿತ್ತಿದರೆ ಜಗಳ ವಾಪಸ್ ಸಿಗ್ತದೆ. ಅವನು ಅದನ್ನು ಕೊಯ್ಯುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ನಾವು ನೋಡುವಾಗ 6ನೇ ಅಧ್ಯಾಯ
11ನೇ ಅಧ್ಯಾಯ ಅದರ 18ನೇ ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ನಾವು ಈ ಪ್ರಕಾರವಾಗಿ ನಾವು ನೋಡ್ತೇವೆ. ಅಧರ್ಮಿಯ ಸಂಬಳವು ಜೊಳ್ಳು, ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿ. ಅಧರ್ಮಿಯ ಸಂಬಳವು ಜೊಳ್ಳು, ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿ. ಅವನಿಗೆ ಧರ್ಮ ಬಿತ್ತಿದರೆ, ನೀತಿ ಬಿತ್ತಿದರೆ ಅವನು ಗಟ್ಟಿಯಾದಂಥ ಲಾಭವನ್ನು ಪಡೆದುಕೊಳ್ಳುವಂಥವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಹೊಸ ಒಡಂಬಡಿಕೆಯಲ್ಲಿ ತುಂಬ ಕಡೆ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ. ಬಿತ್ತುವನು ಬಿತ್ತುವುದಕ್ಕೆ ಹೊರಟನು, ದೇವರ ವಾಕ್ಯವನ್ನು ಬಿತ್ತಿದ. ಕೆಲವೊಂದು ಅಪಹರಿಸಲ್ಪಟ್ಟಿತ್ತು, ಸೈತಾನ ಬಂದು ತೆಗೆದಾಕಿದ. ಕೆಲವೊಂದು ಬಂಡೆ ನೆಲದಲ್ಲಿ, ಕೆಲವೊಂದು ಮುಳ್ಳುಗಿಡಗಳ ಮಧ್ಯದಲ್ಲಿ. ಅಂದರೆ ಬಹಳಷ್ಟು ಬೀಜಗಳು ಏನಾಯಿತು ಅಂತೇಳಿದರೆ ಒಳ್ಳೆಯ ನೆಲದಲ್ಲಿ ಬಿದ್ದು 30, 60, 100 ಅಥವಾ 100, 60, 30 ಈ ರೀತಿಯಾಗಿ ಫಲ ಕೊಟ್ಟಿತು ಎಂಬುದಾಗಿ ನೋಡ್ತೇವೆ. ನಾವು ಏನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ. ನಾವು ಬಿತ್ತಲಿಕ್ಕೆ ಸಿದ್ಧರಿದ್ದರೆ ಬರಗಾಲದಲ್ಲಿ ಕೂಡ ದೇವರು ನಮಗೆ ಕೊಡುವಾತನಾಗಿದ್ದಾನೆ, ಅಥವಾ 100ರಷ್ಟು ಬೆಳೆ ಕೊಡುವಾತನಾಗಿದ್ದಾನೆ. ನಾವು ನೋಡ್ತೇವೆ, ಇಸಾಕ ಆ ದೇಶದಲ್ಲಿ ಬೀಜ ಬಿತ್ತಿದ. ಬರಗಾಲದ ಪರಿಸ್ಥಿತಿ, ಫಿಲಿಷ್ಟಿಯರ ದೇಶದಲ್ಲಿ. ದೇವರು ಹೇಳಿದರು, ಇಲ್ಲೇ ಇರು, ನೀನು ಐಗುಪ್ತಕ್ಕೆ ಇಳಿದು ಹೋಗಬೇಡ, ನಾನು ಹೇಳಿದ ದೇಶದಲ್ಲೇ ಇರು. ಅವನು ಅಲ್ಲೇ ನಂಬಿಗಸ್ತನಾಗಿ ನಂಬಿಗಸ್ತಿಕೆಯಿಂದ ಉಳಿದುಕೊಂಡ. ಅವನು ಬರಗಾಲದ ದೇಶದಲ್ಲಿ ಬೀಜ ಬಿತ್ತಿದ. ಅನೇಕರು ಆತನನ್ನು ಹಾಸ್ಯ ಮಾಡಿದ್ದಿರ್ಬೋದು. ಆದರೆ ನಾವು ನೋಡ್ತೇವೆ, ಆದಿಕಾಂಡ 26:12 100ರಷ್ಟು ಆತ ಬೆಳೆಯನ್ನು ಕೊಯ್ದುಕೊಂಡ ಎಂಬುದಾಗಿ ನೋಡ್ತೇವೆ. ಆದರೆ ದೇವರ ವಾಕ್ಯವನ್ನು ಅನುಸರಿಸದೆ ಬಿತ್ತಿದವರು ಕೂಡ ಇದ್ದಾರೆ. ಹಗ್ಗಾಯನ ಗ್ರಂಥ 1:6 ನಾವು ನೋಡ್ತೇವೆ. ಅವರು ಬಿತ್ತಿದ್ದು ಬಹಳ, ಕೊಯ್ದಿದ್ದು ಸ್ವಲ್ಪ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇನ್ನು ಕೀರ್ತನೆ 126:5-6 ಅಳುತ್ತಾ ಬಿತ್ತುವನು, ಹಾಡುತ್ತಾ ಕೊಯ್ಯುವನು, ದುಃಖಿಸುತ್ತಾ ಬೀಜ ಹೊತ್ತುಕೊಂಡು ಹೋಗುವನು, ಸಂತೋಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಹಾಗಾದರೆ ನಾವು ಬಿತ್ತಿದ್ದನ್ನು ಕೊಯ್ಯುವಂಥವರಾಗಿದ್ದೇವೆ. ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುವುದಾದರೆ, ದೇವರ ರಾಜ್ಯಕ್ಕಾಗಿ ನಮಗಿರುವಂಥ ಒಳ್ಳೆಯವುಗಳನ್ನು ಬಿತ್ತುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರು ತಿರಸ್ಕಾರ ಸಹಿಸುವನಲ್ಲ. ನಮ್ಮನ್ನೇ ಬಿತ್ತಬೇಕು, ನಮಗಿರುವಂಥವುಗಳನ್ನು ಬಿತ್ತಬೇಕು, ನಮ್ಮ ಹಣವನ್ನು ಬಿತ್ತಬೇಕು, ನಮ್ಮ ಆರೋಗ್ಯವನ್ನು ಬಿತ್ತಬೇಕು, ನಮ್ಮ ಪ್ರಾಯವನ್ನು ಬಿತ್ತಬೇಕು. ನಮಗಿರುವ ಒಳ್ಳೆಯವುಗಳನ್ನೆಲ್ಲ ದೇವರ ರಾಜ್ಯಕ್ಕಾಗಿ ಬಿತ್ತುವುದಕ್ಕೆ ನಾವು ಸಿದ್ಧರಾಗಬೇಕು. ಅದನ್ನು ಬಿಟ್ಟು ಕೇಡನ್ನು ಬಿತ್ತಲಿಕ್ಕೆ, ಜಗಳವನ್ನು ಬಿತ್ತಲಿಕ್ಕೆ, ಅಧರ್ಮವನ್ನು ಬಿತ್ತಲಿಕ್ಕೆ ಹೋದರೆ ಅದರಿಂದ ಯಾವ ಆಶೀರ್ವಾದಗಳು ಬರದೆ ಅದರಿಂದ ಬಿತ್ತಿದ್ದನ್ನೇ ಕೊಯ್ಯುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ದೇವರ ಮಕ್ಕಳಾಗಿರುವಂಥ ನಾವು ದೇವರ ರಾಜ್ಯಕ್ಕಾಗಿ ನಮ್ಮನ್ನೇ ಬಿತ್ತಲಿಕ್ಕೆ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ನಾವು ಕರ್ತನೆ ಅಪ್ಪ, ಸ್ವಲ್ಪ ಸಮಯ ನನ್ನನ್ನು ಹಾಡಿಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ಹಾಗೆ ನಿನ್ನ ವಾಕ್ಯಗಳನ್ನು ಕೇಳಿ ನಾವು ಬಲ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿದೆ ಅಪ್ಪ. ಕರ್ತನೆ ದೇವ, ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ, ನಾವು ಏನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ. ನಮ್ಮನ್ನೇ ನಾವು ಬಿತ್ತಿ ನಮಗಿರುವಂಥ ಒಳ್ಳೆಯವುಗಳನ್ನು ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುವಾಗ ನಾವು ಫಲವನ್ನು ಹೊಂದಿಕೊಳ್ಳುತ್ತೇವೆ. ದುಃಖದಿಂದ ಬೀಜ ಹೊತ್ತುಕೊಂಡು ಹೋಗಿ, ಹೌದು ಸ್ವಾಮಿ, ಅದನ್ನು ಬಿತ್ತುವಾಗ ಸಂತೋಷದಿಂದ, ಹೌದು ಸ್ವಾಮಿ, ಆ ಕರ್ತನೆ ಧಾನ್ಯಗಳನ್ನು ಹೌದು ಹೊತ್ತುಕೊಂಡು ಬರುವ ಹಾಗೆ ನೀನು ಸಹಾಯ ಮಾಡುವಿ ಎಂಬುದಾಗಿ, ಎಲ್ಲ ದುಃಖಗಳನ್ನು ನೀಗಿಸುವಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ. ಹೌದು, ಜಗಳ ಬಿತ್ತಿದರೆ ಜಗಳ ವಾಪಸ್ ಕೊಯ್ಯುವವರಾಗಿದ್ದಾರೆ. ಆದರೆ ಪ್ರೀತಿ ಬಿತ್ತಿದರೆ ನೀತಿ, ಹಾಗೆ ಪ್ರೀತಿಯನ್ನು ಕೊಯ್ಯುವುದಕ್ಕೆ ನಮಗೆ ಸಾಧ್ಯ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧ ಕರಗಳಲ್ಲಿ ಈ ಹೊತ್ತು ಅಪ್ಪ ಕರ್ತನೆ ವಾಕ್ಯವನ್ನು ಕೇಳಿರುವ ಎಲ್ಲರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರ ಜೀವಿತದಲ್ಲಿ ಕೂಡ ಅವರು ದೇವರ ರಾಜ್ಯಕ್ಕಾಗಿ ತಮ್ಮನ್ನು ಬಿತ್ತಿಕೊಳ್ಳುವುದಕ್ಕೆ, ನಿನ್ನಿಂದ ಆಶೀರ್ವಾದಗಳನ್ನು ಕೊಯ್ದುಕೊಳ್ಳುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾಗಳ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರನ್ನು ಆಶೀರ್ವಾದ ಮಾಡು. ಅವರ ಕೊರತೆಗಳೆಲ್ಲವೂ ಯೇಸುವಿನ ನಾಮದಲ್ಲಿ ನೀಗಲಿ. ಅವರು ಕರ್ತನೆ ನಿನ್ನಿಂದ ದೊಡ್ಡ ಒಂದು ಕೊಯ್ಲನ್ನು ಕಾಣಲಿಕ್ಕಾಗುವಂತೆ, ಹೌದು ದೇವರ ವಾಕ್ಯವನ್ನು ಬಿತ್ತುವಂಥ, ತಮ್ಮನ್ನೇ ಬಿತ್ತುವಂಥ, ತಮಗಿರುವಂಥವುಗಳನ್ನು ದೇವರ ರಾಜ್ಯಕ್ಕಾಗಿ ಬಿತ್ತಿ ನಿನ್ನಿಂದ ದೊಡ್ಡ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ವಿಶೇಷವಾಗಿ ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗೊಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಹಾಗೆ ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಸೇರಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.
ಆಮೆನ್.